ನಾನು ಏನು ವರ್ಕ್ ಮಾಡ್ತೀನಿ ಎಲ್ಲರೂ ಕೇಳ್ತಾ ಇದ್ರಿ. ಒಂದು ಡ್ಯಾನ್ಸ್ ಕೋರಿಯೋಗ್ರಫಿ ಮಾಡ್ತಾ ಇದ್ದೀನಿ ವೆಡ್ಡಿಂಗ್ಗೆ. ಹೆಂಗ ಅನ್ಸ್ತೈತೆ ಮದುವೆ ಆಗಿರೋದು ಫೀಲ್? ಚೆನ್ನಾಗಿದೆಯಾ? ಅಷ್ಟೇನಾ? ಇಷ್ಟೊಂದೆಲ್ಲ ಮಾಡ್ತೀಯಪ್ಪ? ನಾನೇ ಆಗ್ತಾ ಇದ್ದು ಬೆಳಿಗ್ಗೆ ಸ್ಪೆಕ್ಸ್ ನೋಡಿ ಹೆಂಗಾಗಿದೆ ಅಂತ ಅವಾಗಿಂದ ಓಡಿಸ್ಕೊಂಡು ಸಾಕಾಗೋಯ್ತು. ಹೇಳ್ತೀನಿ ನಾನು ಏನು ವರ್ಕ್ ಮಾಡೋದು, ಹೆಂಗೆ ಆ ಫೀಲ್ಡಿಗೆ ಹೋದೆ, ಹೆಂಗೆ ಬಂದೆ ಅಂದರೆ ನಂಗೆ ಫಸ್ಟಿಂದ ಇಂಟ್ರೆಸ್ಟ್ ಇತ್ತು. ಒಂದು 5 ಇಯರ್ಸ್ ಬ್ಯಾಕು ನಿಮಗೆ ನಾನು ವರ್ಕ್ ಬಗ್ಗೆ ಗೊತ್ತಾಗೋಕ್ಕೆ ಇನ್ನೂ ಡೀಟೇಲಾಗಿ. ಸೊ ಇದು ಗುರು ಪೌರ್ಣಿಮಾಗಿ ಇದು ಇಲ್ಲಿ ನಾನು ಚತೀಸ್ ಕಾರ್ನರ್ ಅವ್ರಿಗೆ ಡಿಸೈನ್ಸ್ ಮಾಡಿಕೊಟ್ಟಿದ್ದೆ ಅಷ್ಟೇ. ಲೈಕ್ ಮಿನಿ ಇದಕ್ಕೂ ಅಷ್ಟೇ. ಇದು ಸಂದೇಶ್ ಅಂತ, ನಂದು ರಕ್ಷಿತಾ ಗಿರೀಶ್ ಅಂತ. ಇವಾಗ ಎಲ್ಲ ಆಲ್ರೆಡಿ ಸ್ನಾನ ಅವ್ರದ್ದು ಬಾಕ್ಸು ಎಲ್ಲ ಮುಗಿಸಿ ಕಳಿಸಿ ನಂದು ಸ್ವಲ್ಪ ಹೊತ್ತು ವರ್ಕ್ ಇತ್ತು. ಇವಾಗ ಆಲ್ಮೋಸ್ಟ್ 12:30 ಆಗಿದೆ. ನನ್ನ ಫ್ರೆಂಡ್ಸ್ ಬಂದಿದ್ರು ಮನೆಗೆ, ಸ್ವಲ್ಪ ವರ್ಕ್ ಇತ್ತು ಅಂದ್ಬಿಟ್ಟು. ಸೊ ಒಂದು ಡ್ಯಾನ್ಸ್ ಕೋರಿಯೋಗ್ರಫಿ ಮಾಡ್ತಾ ಇದ್ದೀನಿ ವೆಡ್ಡಿಂಗ್ಗೆ. ಅದರದ್ದು ಮಾತಾಡೋಕ್ಕೆ ಬಂದಿದ್ರು ಇವತ್ತು. ಸೊ ನಾಳೆಯಿಂದ ಪ್ರಾಕ್ಟೀಸ್ ನಡೆಯುತ್ತೆ. ಅದರದ್ದೆಲ್ಲ ಮಾತಾಡಿ ಬಂದೆ. ಇವಾಗ ಮತ್ತೆ ನಮ್ಮ ಅಣ್ಣನ ಮನೆಗೆ ಹೋಗಬೇಕು, ಲೈಕ್ ಅತ್ತೆ ಮನೆಗೆ ಹೋಗಬೇಕು. ಇವಾಗ ಅದು ಮನೆಗೆ ಕರ್ಕೊಂಡೋಗೋ ಶಾಸ್ತ್ರ ನಡೆಯುತ್ತೆ. ಇವಾಗ ಅವ್ರ ಮನೆಗೆ ಕರ್ಕೊಂಡೋಗೋ ಶಾಸ್ತ್ರ. ಸೊ ಫಸ್ಟ್ ಅಲ್ಲಿ ಹೋಗೋಣ, ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ರೆಡಿ ಆಗ್ಬಿಟ್ಟು ಹೋಗೋಣ ಅಷ್ಟೇ. ಇವಾಗ ಅತ್ತೆ ಮನೆಗೆ ಬಂದಿದ್ದೀನಿ. ನಾನು ಲ್ಯಾಪ್ಟಾಪ್ ಎಲ್ಲ ತಂದಿದ್ದೀನಿ, ವರ್ಕ್ ಇದೆ ಬೇಜಾನ್ ಅಂದ್ಬಿಟ್ಟು. ಸೊ ಎಲ್ಲರೂ ಬಂದಿದ್ದಾರೆ ಕರ್ಕೊಂಡೋಗೋಕ್ಕೆ. ಅದು ಮಗ ಇಲ್ಲಿದೆ ನೋಡ್ರಿ. ನಮ್ಮ ಅಕ್ಕೇನು ಕರ್ಕೊಂಡು ಹೋಗಕ್ಕೆ ಅವ್ರ ಮನೆಯವರೆಲ್ಲರೂ ಬಂದಿದ್ದಾರೆ ಇವಾಗ. ಹರ್ಷ, ಏನು ಸಮಾಚಾರ? ಹಾಂ, ಹೆಂಗ ಅನ್ಸ್ತೈತೆ ಮದುವೆ ಆಗಿರೋದು ಫೀಲ್? ಚೆನ್ನಾಗಿದೆಯಾ? ಅಷ್ಟೇನಾ? ನಮ್ಮ ಅತ್ತೆ ಕೆಲಸ ಮಾಡಿ ಅರ್ಧ ಸಣ್ಣಲ್ಲೇ ಆಗ್ಬಿಟ್ಟವ್ರೆ. ಅಲ್ಲಿಂದ ಇಲ್ಲಿ ಓಡಾಡಿ ಅರ್ದು ಸಣ್ಣನೇ ಮಾಡ್ತಾ ಇದ್ದಾರೆ, ಸಣ್ಣನೇ ಆಗ್ಬಿಟ್ಟಿದ್ದಾರೆ ಅತ್ತೆ. ಕಾಲು ನೋವು? ನಾವು ಒಮ್ಮೆ ಬೋಂಡ್ ಆಗ್ತಾ ಇದಾರೆ ನೋಡಿ. ಬೋಂಡ ಅಕ್ಕ ಮಾಡ್ತಾ ಇದ್ದಾರೆ ನೋಡಿ ನಮ್ಮಪ್ಪ. ಇಷ್ಟೊಂದೆಲ್ಲ ಮಾಡ್ತೀಯಪ್ಪ? ಮನೇಲಿ ಒಂದಿನೂ ನೋಡಿಲ್ವಲ್ಲ ನಮ್ಮಪ್ಪ? ಮನೆ ನೋಡಿಲ್ಲ, ಅಂಗಡಿಯಲ್ಲಿ ನೋಡಿಲ್ವಾ? ಮೊದಲು ನಾನೇ ಆಗ್ತಾ ಇದ್ದು ಬೆಳಿಗ್ಗೆ. ಯಾವಾಗ ಆಗ್ತಾ ಇದ್ದ? ಜಮಾನ್ದಲ್ಲಿ. ಜಮಾನ್ದಲ್ಲಿ. ಇವಾಗ ಆಮೇಲೆ ನಾನು ಆಗ್ತಾ ಇದ್ದೆ. ಇವಾಗ ಯಾಕೆ ಕೆಲಸ ಹುಡುಗರು ಅವ್ರೆ ಮನೇಲಿ? ನಮ್ಮ ಮನೇಲಿ ಇಲ್ಲ, ಅಮ್ಮ ಇಲ್ವಾ? ನೋಡ್ರಿ ಅದೇನು ಗಂಡ ಹೆಂಡ್ತಿ ನೋಡ್ರಿ ಇವ್ರದ್ದು. ತಗೋಬೇಕು ಅದು. ನನಗೆ ಟ್ಯಾಕ್ಸ್ ಹಾಕ್ಕೊಳ್ಳಿ. ಎಲ್ಲ ಲಿಸ್ಟು ಕಳಿಸ್ತೀನಿ. ತೆಗ್ದೆ ತೆಗ್ದೆ ನಮ್ಮ ಆ ಕಡೆ ನೋಡ್ತಿದ್ದೆ. ಯಾವಾಗ ನೆಕ್ಸ್ಟ್ ಬರೋದು ಮನೆಗೆ? ಸ್ಯಾಟರ್ಡೆ ಎಲ್ಲ ಮುಗಿಸ್ಕೊಂಡು ಇಡ್ಲಿಕ್ಕೆ ತುಂಬಿದ್ದೆಲ್ಲ ಆಯಿತು. ಇವಾಗ ಹೊರಟಿದ್ದಾರೆ, ಅತ್ತಿಗೆ ಮನೆಗೆ ಹೊರಡ್ತಾ ಇದ್ದಾರೆ. ಬಾಯ್, ಸಿ ಯು. ಯಾವಾಗ ಮತ್ತೆ ಮೀಟು? ಯಾವಾಗ ಅಂದರೆ ಅವಾಗ. ನೀವೆಲ್ಲ ನಂದಿನಲ್ಲಿ ಹೊರಟಲ್ಲಿರೋದಾ? ಎಲ್ಲಿ? ಕ್ವಾರ್ಟರ್ಸಲ್ಲೇ? ರಕ್ಷಿತಾ. ಇದು ನಿಮ್ದು ಯೂಟ್ಯೂಬ್ ರಕ್ಷಿತನ? ಸಂಕ್ಷಿತಾ ಅಂತ ಇದೆ. ಸಂಕ್ಷಿತನಾ?
ಬಂದಿದ್ವಿ, ಊಟ ಎಲ್ಲ ಚೆನ್ನಾಗಿತ್ತು. ಮನೆಯಲ್ಲೇ ಊಟ ಮಾಡಿದ್ದೆವು. ಎಲ್ಲ ನಾನೇ ಹೇಳ್ಕೊಟ್ಟಿದ್ದೆ ಅವ್ರಿಗೆ ಅಡುಗೆ ಮಾಡೋಕ್ಕೆ. ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಹರ್ಷ ಹುಷಾರು, ಅದಕ್ಕೆ ಹರ್ಷ ಅದಕ್ಕೆ ಹುಷಾರು. ಬಾಯ್. ಮಾಮಂಗೆ ಹೇಳ್ಬಿಡಿ ಹೋಗ್ತೀನಿ ಅಂತ. ಹ್ಞೂ ಆಯ್ತು, ಹೇಳ್ತೀನಿ. ಬಾಯ್. ಚಿತ್ರಾನ್ನ, ಬೋಂಡ, ಕೋಸಂಬರಿ, ಇನ್ನೇನೇನೈತೆ? ಅಪ್ಪ ಆಗ ತಿಂಬ್ರಿ ಹಿಂಗೆ ಕೂತವ್ರು ನೋಡ್ರಿ. ಮಮ್ಮಿ ಏನ್ ತಿಂತಿದ್ಯಾ ಮಮ್ಮಿ? ನನಗೆ ಕೊತ್ತಂಬರಿ ಎಲ್ಲೂ ಹಾಕಿಲ್ಲ, ನಾನು ಕೊತ್ತಂಬರಿ ತಿನ್ನಲ್ಲ ಅಂತ. ನಿಜ ಏನು ಹಾಕ್ಸಿಲ್ಲ ನನಗೆ. ಹೆಂಗೆ ಫಾಗ್ ಆಗಿದೆ ಅಂದರೆ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಲೈಕ್ ಮಳೆ ಬರ್ತಾ ಇದೆ. ಮಾರ್ನಿಂಗಿಂದನೇ ವೆದರ್ ಹೊಂದಿತ್ತು, ಬಟ್ ಇವಾಗ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಫುಲ್ ಏನು ಕಾಣಿಸ್ತಾನೆ ಇಲ್ಲ. ಫುಲ್ ಫಾಗ್ ಆಗ್ಬಿಟ್ಟಿದೆ. ನಾನು ಸ್ಪೆಕ್ಸ್ ನೋಡಿ ಹೆಂಗಾಗಿದೆ. ಅವಾಗಿಂದ ಓಡಿಸ್ಕೊಂಡು ಸಾಕಾಗೋದು. ಈ ಥರ ಇದ್ದರೆ ವೆದರ್ ಏನು ಕೆಲಸ ಮಾಡೋಕ್ಕೂ ಮನುಷ್ಯ ಬರೋಲ್ಲ. ಬೇಗ ಬೇರೆ ಎದ್ಬಿಟ್ಟು ನಾವು ಬೆಳಗ್ಗೆ ನಿದ್ದೆ ಅಳಿತಾ ಇದೆ ನನಗೆ ನಿದ್ದೆಯಾಗಿ. ಸೊ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ವರ್ಕಿದೆ, ಲ್ಯಾಪಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಇದು ಬಂದ್ಬಿಟ್ಟು ವರ್ಕ್ ನಡೀತಾ ಇದೆ. ಎಂಥ ವರ್ಕ್ ಅಂದರೆ ಇದು ಗೌರ್ಮೆಂಟ್ದೊಂದು ಬುಕ್ಸ್ ಡಿಸೈನ್ ಇದೆ, ಅದರದ್ದು ಮಾಡ್ತಾ ಇದ್ದೀನಿ ಇವಾಗ. ಸೊ ನಾನು ಏನು ವರ್ಕ್ ಮಾಡ್ತೀನಿ ಎಲ್ಲರೂ ಕೇಳ್ತಾ ಇದ್ರಿ ಎಂಥ ವರ್ಕ್ ಮಾಡೋದು ಅಂತ. ಸೊ ಅದನ್ನು ಇವತ್ತು ಹೇಳ್ತೀನಿ, ನಾನು ಏನು ವರ್ಕ್ ಮಾಡೋದು, ಹೆಂಗೆ ಆ ಫೀಲ್ಡಿಗೆ ಹೋದೆ. ಇವಾಗ ರೆಡಿ ಆಗಿದೆ ಫೈನಲ್ ಆಗಿ. ಗೊಣ್ಣೆ ಹೊಡಿಸ್ತಿದ್ದಂತೂ ಅದ್ರಲ್ಲಿ ಗೊಣ್ಣೆ ಹೊಡಿಸ್ತಿದ್ಯಾ? ಕರ್ಚೀಫ್ ಇದೆ. ಇದೇನು ಮತ್ತೆ? ಅದು ಅಡುಗೆ ಮನೆದದು. ಇದು ಹ್ಯಾಂಪರ್ ಆಗಿದೆ, ಇನ್ನು ಫ್ರೇಮ್ ಎಲ್ಲ ಹಾಕಿ ಕವರ್ ಮಾಡಬೇಕಿದೆ ಅಷ್ಟೇ. ಫೈನಲಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೇನೆ ಇವಾಗ. ಇವಾಗಲ್ಲ, ಅವಾಗಲೇ ಆಯಿತು. ಎಷ್ಟೊತ್ತಾಯಿತು? ಆಗಲೇ 2 ಅವರ್ ಮೇಲೆ. ಆಹಾ ಎಂಡ್ ಆಫ್ ಮಾಡ್ತೀಯಾ? ನನ್ನ ಟೇಸ್ಟ್ ಒಣಗಕ್ಕೆ ಇಕ್ಬಿಟ್ಟು ಹೋಗಿದ್ದೀನಿ. ನಮ್ದು ಈ ಥರ ಇಂಟಿಮೇಟ್ ಫ್ರೇಮ್ಸ್ ಬರುತ್ತೆ. ಸೊ ಇದು ಆ್ಯನಿವರ್ಸರಿ ಫ್ರೇಮು ಆರ್ಡ್ರ್ ಬಂದದ್ದು. ನಿಮಗಿದು ವೈಟ್ ಆ್ಯಂಡ್ ವೈಟಲ್ಲಿ ತುಂಬ ಇಷ್ಟ ನಮಗೆ. ಬಗೀರಾನು ಹಾಕ್ಕೊಂಡು ನೋಡ್ತಾ ಇದ್ದ ಅಷ್ಟೊತ್ತು ನಾನು ನೋಡೋಕ್ಕೆ ಆಗಿಲ್ಲ. ಲಿಟ್ ಮಾಡ್ತೀನಿ ಇರಲಿ. ಎಸ್, ಹಿಂಗಿರುತ್ತೆ ಫ್ರೇಮ್. ಇದು ಸೆಲೆಬ್ರೇಷನ್ ಥೀಮ್ ಫ್ರೇಮ್ ಇದು ಆ್ಯಕ್ಚುಲಿ. ಬಾಯ್ ಬಾಯ್ ಬಾಯ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಹಾಯ್, ಏನು ಮಾಡ್ತಾ ಇದೀಯಾ? ಸೊ ನಮ್ಮ ಮದುವೆಗೆ ಅಪ್ಪ ಅಮ್ಮ ಬೆಡ್ ಗಿಫ್ಟ್ ಮಾಡಿದ್ರು. ಆ ಬೆಡ್ಡಿಗೆ ಇವ್ರ ಮನೇಲಿದ್ದು ಮಂಚ ಸೆಟ್ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಹೊಸದು ಆರ್ಡರ್ ಮಾಡಿದ್ವಿ. ನಮ್ಮ ಬೆಡ್ ಸೈಜಿಗೆ ಮಾಡಿಸೋದ್ರಿಂದ 14,000 ಆಯಿತು. ಇದು ವಿತ್ ಸ್ಟೋರೇಜ್ ಆ್ಯಂಡ್ ಡಿಸ್ಮ್ಯಾಂಟಲ್ ಇದು. ಸೊ ಇವಾಗ ಫೈನಲಿ ಬೆಡ್ ಎಲ್ಲ ಹಾಕ್ಸಿದ್ದೀವಿ, ಹೊಸ ಮಂಚ. ಸೊ ಅದನ್ನು ಈ ಸೈಡ್ ಹಾಕಿರೋದ್ರಿಂದ ಸಿಸ್ಟಮಿಂದ ಹಾಕಿದ್ದೀವಿ. ಇವಾಗ ನಾನು ಏನು ವರ್ಕ್ ಮಾಡೋದು ಅಂತ ನಂಗೆ ತುಂಬ ಜನ ಕೇಳಿದ್ದೀರಾ. ಸೊ ಬೇಸಿಕ್ಲಿ ನಾನು ಗ್ರಾಫಿಕ್ ಡಿಸೈನರ್, ನನ್ನ ಹಸ್ಬೆಂಡ್ ಕೂಡ ಗ್ರಾಫಿಕ್ ಡಿಸೈನರ್. ನಾನು ಇದಕ್ಕೆ ಹೆಂಗೆ ಬಂದೆ ಅಂದರೆ ನಂಗೆ ಫಸ್ಟಿಂದ ಇಂಟ್ರೆಸ್ಟ್ ಇತ್ತು. ಫುಲ್ ಇಂಟು ಸ್ಟಡೀಸ್ಗಿಂತ ನಾನು ಹಾಫ್ ಆ್ಯಂಡ್ ಹಾಫು ಸ್ಟಡೀಸ್ ಮತ್ತು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ ನನ್ನ ಸ್ಕೂಲಲ್ಲಿ. ಸೊ ನಂಗೆ ಆ್ಯಕ್ಟಿವಿಟೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನು ಮತ್ತು ಜಾಸ್ತಿ 60% ನಾನು ಬರೀ ಆ್ಯಕ್ಟಿವಿಟೀಸು, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸು ಇದರಲ್ಲೇ ಇರ್ತಿದ್ದೆ. ಮತ್ತು 40% ಅಷ್ಟೇ ನನಗೆ ಫುಲ್ ಇಂಟು ಸ್ಟಡೀಸು, ಥಿಯರಿ ಆ ಥರ ಇಂಟ್ರೆಸ್ಟ್ ಇದ್ದಿದ್ದು. ನಾನು ಡೈರೆಕ್ಟ್ 10th ಆದಮೇಲೆ ಆ ಟೈಮಲ್ಲಿ PU ಮಾಡಲೇಬೇಕು, ಡಿಗ್ರಿ ಮಾಡಲೇಬೇಕು, ಸರ್ಟಿಫಿಕೇಷನ್ ಇರಲೇಬೇಕು ಅನ್ನೋದೆಲ್ಲ ಆವಾಗಿರಲಿಲ್ಲ. ಒಂದು 5 years ಬ್ಯಾಕು. ಸೊ ನಾನು ಡೈರೆಕ್ಟ್ ಕೋರ್ಸ್ ಜಾಯ್ನ್ ಆಗೋಣ ಅಂತ ಇದ್ದಿದ್ದು, ಆ್ಯನಿಮೇಷನ್ ಕೋರ್ಸ್ ಅಥವಾ ಫ್ಯಾಷನ್ ಡಿಸೈನಿಂಗ್. 2 ಆಪ್ಷನ್ ಇತ್ತು ನನಗೆ.
ಬಟ್ ಫ್ಯಾಷನ್ ಡಿಸೈನಿಂಗಿಂತ ನನಗೆ ಆ್ಯನಿಮೇಷನ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಇವಾಗ ಲೈಕ್ ಹೆಂಗೆ ಅಂದರೆ ನಮ್ಮ ಮಮ್ಮಿ ಎಲ್ಲ ಏನು ಮಾಡಿದ್ರು, ನಮ್ಮ ಮಮ್ಮಿ ನಮ್ಮ ಮಾಮ ಎಲ್ಲ ಪಿ ಯು ಮಾಡ್ಕೊಂಡಿರಬೇಕು, ಪಿ ಯು ಮಾಡ್ಕೊ, ಅಟ್ಲೀಸ್ಟ್ ನೀನು ಡಿಗ್ರಿ ಮಾಡಿಲ್ಲ ಅಂದ್ರೂ ಆಮೇಲೆ ಕೋರ್ಸಿಗೆ ಜಾಯ್ನ್ ಆಗು ಅಥವಾ ಅದರ ಮೇಲೆ ಡಿಗ್ರಿ ಮಾಡು ಅಂತ ಹೇಳಿದರು. ಸೊ ನಾನು ಪಿ ಯು ಎಲ್ಲ ಮುಗಿಸ್ಕೊಂಡೆ ಎಲ್ಲ ಆಯಿತು. ಆಮೇಲೆ ನಾನು ಡಿಗ್ರಿಯಲ್ಲಿ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡೆ ಈ ಆ್ಯನಿಮೇಷನ್ ಫೀಲ್ಡಲ್ಲಿ. ಬಟ್ ಅಲ್ಲಿ ಹೆಂಗೆ ಅಂದರೆ ಪ್ಲೇಸ್ಮೆಂಟ್ಸ್ ಆಗಿರ್ಬೋದು ಅಥವಾ ವರ್ಕ್ ರಿಲೇಟೆಡ್ ಆಗಿರ್ಬೋದು ನಮಗೆ ಚೆನ್ನಾಗಿ ಅಷ್ಟು ಬರಲ್ಲ. ನಾವು ಡಿಗ್ರಿ ಮಾಡಿಕೊಂಡ್ರೆ ಅವ್ರ ಪ್ಲೇಸ್ಮೆಂಟ್ ಎಲ್ಲ ಬರ್ತಾ ಇರಲಿಲ್ಲ, ನಮಗೆ ಅಷ್ಟು ಇದು ಇರಲಿಲ್ಲ ಆ ಟೈಮಲ್ಲಿ ಆ್ಯನಿಮೇಷನ್ಗೆಲ್ಲ. ಸೊ ನಾನು ಅದಕ್ಕೆ ಕೋರ್ಸಿಗೆ ಜಾಯ್ನ್ ಆದೆ. ಅಲ್ಲಿ ಪ್ಲೇಸ್ಮೆಂಟ್ಸು ಮತ್ತು ಕಾಂಟ್ಯಾಕ್ಟ್ಸ್ ಜಾಸ್ತಿ ಸಿಗುತ್ತೆ ಕಂಪ್ನೀಸ್ದು ಅಂದ್ಬಿಟ್ಟು ನಂದು ಎಲ್ಲ ಮುಗಿಸ್ಕೊಂಡು ಆ್ಯನಿಮೇಷನ್ ಕೋರ್ಸ್ ಎಲ್ಲ ಮುಗಿಸ್ಕೊಂಡು ಅದರಲ್ಲಿ 3 ಫೀಲ್ಡ್ ಬರುತ್ತೆ. ಫುಲ್ ಇಂಟು ಆರ್ಟ್, ಸ್ಕೆಚಿಂಗು, ಇಲ್ಲ 2D, ಇಲ್ಲ 3D, ಇಲ್ಲ ಗ್ರಾಫಿಕ್ ಡಿಸೈನಿಂಗ್. ಸೊ 4 ಪಾರ್ಟ್ಸಲ್ಲಿ ಹೋಗ್ಬೋದಿತ್ತು ನಾವು. ಇನ್ನೊಂದಿತ್ತು 5th ಲೈಕ್ ಫೋಟೋಗ್ರಾಫಿ ಫೀಲ್ಡ್, ಆ ಥರ ಹೋಗ್ಬೋದಿತ್ತು. ಅಷ್ಟು ಹೇಳ್ಕೊಟ್ಟಿದ್ರು ಅಲ್ಲಿ ನಮಗೆ 5 ಟೈಪ್ಸು. ಬಟ್ ನನಗೆ ಗ್ರಾಫಿಕ್ ಡಿಸೈನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಗೋಯಿತು. 3D ಡಿಸೈನಿಂಗ್ ಕೂಡ ಮಾಡಿದ್ದೆ ನಾನು. ಲೈಕ್ ನಮ್ಮ ಮಮ್ಮಿಯವ್ರ ಫ್ರೆಂಡ್ ಕಂಪ್ನೀಲಿ 3D ಡಿಸೈನರ್ ಆಗಿ ವರ್ಕ್ ಮಾಡಿದ್ದೆ. ಬಟ್ ಅದಕ್ಕಿಂತ ಜಾಸ್ತಿ ನನಗೆ ಕಂಟಿನ್ಯೂ ಮಾಡ್ಬೋದಿತ್ತು 3D ಅಲ್ಲೇ. ಬಟ್ ನಂಗೆ ಅದಕ್ಕಿಂತ ಜಾಸ್ತಿ ಈ ಕಾರ್ಪೊರೇಟ್ ಡಿಸೈನ್ಸು ಮತ್ತು ಗ್ರಾಫಿಕ್ ಡಿಸೈನಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ನಾನು ಇದಕ್ಕೆ ಜಾಯ್ನ್ ಆಗಿಬಿಟ್ಟೆ. ನನ್ನ ವರ್ಕ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಬೇಸಿಕ್ಲಿ ನಮ್ಮ ವರ್ಕ್ಸಲ್ಲಿ ಕಾರ್ಪೊರೇಟ್ ಡಿಸೈನ್ಸಲ್ಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್, ಬ್ರೋಷರ್ಸ್, ಫ್ಲೈಯರ್ಸ್, ಆಮೇಲೆ ಹೋರ್ಡಿಂಗ್ಸ್ ಡಿಸೈನ್ ಏನೇನೋ ಬರುತ್ತೆ. ಇನ್ನು ತುಂಬ ವೆರೈಟೀಸ್ ಇದೆ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಮಾಡಿರೋದು ವರ್ಕ್ಸ್ ತೋರಿಸ್ತೀನಿ. ಸೋಷಿಯಲ್ ಮೀಡಿಯಾ ಪೋಸ್ಟ್, ಬೇಸಿಕ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಸು. ಸೊ ನನ್ನ ಪೋರ್ಟ್ಫೋಲಿಯೋಲಿರೋ ಒಂದು ಸ್ವಲ್ಪ ವರ್ಕ್ಸ್ನೇ ತೋರಿಸ್ತೀನಿ ನಿಮಗೆ, ನನ್ನ ವರ್ಕ್ ಬಗ್ಗೆ ಗೊತ್ತಾಗೋಕ್ಕೆ ಇನ್ನೂ ಡೀಟೇಲಾಗಿ. ಸೊ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಈ ಥರ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಥವಾ ಲಿಂಕ್ಡ್ಇನ್ ಅಥವಾ ಟ್ವಿಟರಿಗೆ ಹಾಕೋಕ್ಕೆ ಈ ಥರ ಡಿಸೈನ್ಸ್ ಬರುತ್ತೆ. ಇದು ನಾನು ಒಂದು ಕಂಪ್ನಿಗೆ ಮಾಡಿದ್ದು. ಇದು ಫುಲ್ ಪ್ಯಾಕೇಜಿಂಗ್ ಕಂಪ್ನಿ. ಇದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿಗೆ ಮಾಡಿಕೊಟ್ಟದ್ದು. ಎವ್ರಿಥಿಂಗ್ ಕಾನ್ಸೆಪ್ಟ್ ಬೇಸ್ಡ್ ಡಿಸೈನ್ಸಲ್ಲೇ ಬರುತ್ತೆ. ಸೊ ಇದು ಗುರು ಪೌರ್ಣಿಮಾಗೆ, ಇದು ಫಾದರ್ಸ್ ಡೇಗೆ ಮಾಡಿದ್ದು. ನೆಕ್ಸ್ಟು ಐಸ್ ಕ್ರೀಮ್ ಕಂಪ್ನಿಗೆ ಮಾಡಿದ ಡಿಸೈನ್ಸ್ ಇದೆಲ್ಲ ಅವ್ರದ್ದು ಹೊಸ ಫ್ಲೇವರ್ಸ್ ಲಾಂಚಿಂಗ್ ಡಿಸೈನ್ಸು. ಆ್ಯಂಡ್ ವಿಶ್ ಪೋಸ್ಟ್ಸ್ ಕೂಡ ಬರುತ್ತೆ. ಇದೆಲ್ಲ ಫುಲ್ ಕಾನ್ಸೆಪ್ಟ್ ಬೇಸ್ಡೇ ಬರುತ್ತೆ. ಮಿಲ್ಕ್ ಡೇಗೆ ಮತ್ತು ಈದ್ಗೆ, ಕೃಷ್ಣ ಜನ್ಮಾಷ್ಟಮಿಗೆ. ಸೊ ಇದು ಧನ್ತೇರಸ್ಗೆ, ನವರಾತ್ರಿಗೆ 2 ಟೈಪ್ಸ್ ಆಫ್ ಪೋಸ್ಟ್ ಮಾಡಿದ್ದೆ ನಾನು ದಸರಾಗೆ. ನೆಕ್ಸ್ಟ್ ಹಾಗೆ ಯೋಗ ಡೇ, ಈದ್, ಮಿಲ್ಕ್ ಡೇ ಈ ಥರ ತುಂಬ ಡಿಸೈನ್ಸ್ ಬರುತ್ತೆ. ಸೊ ನಾನು ದಿವಾಲಿಗೆ ಮಾಡಿದ್ದೆ. ಆಮೇಲೆ ಗಾಂಧಿ ಜಯಂತಿ, ಆಯುಧ ಪೂಜಾ, ಆಲ್ಮೋಸ್ಟ್ ಎಲ್ಲ ಫುಲ್ ಕಾನ್ಸೆಪ್ಟ್ ಬೇಸ್ಡ್ ಡಿಸೈನ್ಸೇ ಬರುತ್ತೆ. ಇದು ಗಣೇಶ ಚತುರ್ಥಿಗೆ, ಟೀಚರ್ಸ್ ಡೇಗೆ ಆ್ಯಂಡ್ ಕರ್ನಾಟಕ ರಾಜ್ಯೋತ್ಸವಗೆ ಮಾಡಿದ್ದು. ಇದೆಲ್ಲ ಫುಲ್ ಅವ್ರದ್ದು ಏನಿದೆ ಡಿಸೈನ್ಸು ಇಂಟಿಮೇಟಾಗಿ ಮಾಡೋದು, ಕಾನ್ಸೆಪ್ಟ್ ಬೇಸ್ಡ್ ಆಗಿ. ಪ್ಯಾಕೇಜಿಂಗ್ ಡಿಸೈನ್ಸ್ ಕೂಡ ಬರುತ್ತೆ. ಪ್ಯಾಕೇಜಿಂಗ್ ಡಿಸೈನ್ಸಲ್ಲಿ ನಾನು ಚಟೀಸ್ ಕಾರ್ನರ್ ಅವ್ರಿಗೆ ಡಿಸೈನ್ಸ್ ಮಾಡಿಕೊಟ್ಟಿದ್ದೆ. ಅವ್ರ ಸ್ಯಾಂಡ್ವಿಚ್ ಬಾಕ್ಸು, ಬರ್ಗರ್ ಬಾಕ್ಸು ಮತ್ತು ಜ್ಯೂಸ್ ಗ್ಲಾಸಸ್ ಎಲ್ಲ ಇದು ಫ್ರೆಂಚ್ ಫ್ರೈಸಿಗೆ ಮಾಡಿದ್ದು. ಇದು ವಿದ್ಯಾ ಕಾಫಿ ಅವರಿಗೆ ಡಿಸೈನ್ ಮಾಡಿದ್ದು. ಸೊ ಇದೆಲ್ಲ ಮೊನೋ ಬಾಕ್ಸಸ್ ಬರುತ್ತೆ. ಅವ್ರೇನಾದರೂ ಪ್ಯಾಕೇಜಸ್ ಇಡೋಕ್ಕೆ ಒಳಗಡೆ ಅದಕ್ಕೂ ಡಿಸೈನ್ಸ್ ಇದೆ. ಸೊ ಪ್ರಿಂಟ್ ಮೀಡಿಯಾ ಡಿಸೈನ್ಸಲ್ಲಿ ಕಂಪ್ಲೀಟ್ಲಿ ಪ್ರಿಂಟ್ ಏನೇನು ಮಾಡ್ತಾರೆ ಆ ಡಿಸೈನ್ಸ್ ಮಾತ್ರ ಬರುತ್ತೆ. ಸೊ ಇದೆಲ್ಲ ಸ್ಟ್ಯಾಂಡೀಸು, ಇನ್ವಿಟೇಷನ್ ಕಾರ್ಡ್ಸು. ಸೊ ಇದೆಲ್ಲ ಗೌರ್ಮೆಂಟಿಗೆ ಮಾಡಿದ್ದು ಕಾರ್ಡ್ಸು. ಸೊ ದೆನ್ ಬುಕ್ ಡಿಸೈನ್ಸ್ ಬರುತ್ತೆ. ಇದು ಒಂದು ಬುಕ್ ಡಿಸೈನು. ಮತ್ತು ಇದು ಫಿಶರೀಸಿಗೆ ಮಾಡಿದ್ದು ಬುಕ್ ಡಿಸೈನು. ದೆನ್ ಇದು ಪೌಲ್ಟ್ರಿ ಅವ್ರಿಗೆ ಮಾಡೋದು ಬುಕ್ ಡಿಸೈನು. ಆ್ಯಂಡ್ ನಾನು ಬುಕ್ಸ್ ಇವಾಗ ಅವರಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ ಬೇಸ್ ಕಂಪ್ನಿಗೆ ವರ್ಕ್ ಮಾಡ್ತಾ ಇರೋದು. ಸೊ ಅವ್ರಿಗೆ ಈ ಥರ ಬುಕ್ಸ್ ಡಿಸೈನಿಂಗ್ ಎಲ್ಲ ಇರುತ್ತೆ. ಸೊ ಈ ಥರ ಬುಕ್ ಡಿಸೈನಿಂಗ್ ಎಲ್ಲ ಇರುತ್ತೆ. ನಾನು ಆಲ್ಮೋಸ್ಟ್ ತುಂಬ ಬುಕ್ಸ್ ಮಾಡಿದ್ದೀನಿ. ರೀಸೆಂಟಾಗಿ ಇನ್ನೂ 2 ಬುಕ್ ಮಾಡಿದ್ದೀನಿ. ಬಟ್ ಇದೆಲ್ಲ ಪ್ರಿಂಟ್ ಇಲ್ಲ, ಎಲ್ಲ ಸಾಫ್ಟ್ ಕಾಪಿ ಇದೆ. ದೆನ್ ಇದೆಲ್ಲ ಸರ್ಟಿಫಿಕೇಟ್ ಡಿಸೈನ್ಸ್ ಬರುತ್ತೆ. ಆ್ಯಂಡ್ ಅದು ಫ್ಲೈಯರ್ಸ್ ಬರುತ್ತೆ.
ಸೊ ಇದು ಕೂಡ ಗೌರ್ಮೆಂಟಿಗೆ ಮಾಡಿಕೊಟ್ಟಿದ್ದು. ಅವ್ರದ್ದೆಲ್ಲ ನಿಗಮಗಳಿರುತ್ತೆ, ಲೈಕ್ ಮರಾಠ ನಿಗಮ, ಆಮೇಲೆ ಹಿಂದೂದು, ಕ್ರಿಶ್ಚಿಯನ್ನು ಎಲ್ಲ ಬರುತ್ತೆ. ಆ್ಯಂಡ್ ಅದು ಬ್ರೋಷರ್ಸು. ಸೊ ತುಂಬ ಇತ್ತು ಒಕ್ಕಲಿಗ ಸಮುದಾಯಕ್ಕೆ ಮಾಡಿಕೊಟ್ಟಿದ್ದು. ಆ್ಯಂಡ್ ಇದು ಪೌಲ್ಟ್ರಿದು ಅಗೇನ್. ನೆಕ್ಸ್ಟು ಮರಾಠ ನಿಗಮಗೆ ಮಾಡಿದ್ದು ಬ್ರೋಷರ್ಸ್ ಇದು. ಸೊ ಅಷ್ಟೇ. ಸೊ ಈ ಥರ ಬುಕ್ಸ್ ಡಿಸೈನು, ಫ್ಲೈಯರ್ಸು, ಬ್ರೋಷರ್ಸು, ಆಮೇಲೆ ನಮ್ಮದು 3D ಆರ್ಟ್ಗೂ ಅಷ್ಟೇ, ಲೈಕ್ ಮಿನಿ ಇದಕ್ಕೂ ಅಷ್ಟೇ, ನಮ್ಮ ಸ್ಟುಡಿಯೋ ಪೇಜ್ಗೂ ಡಿಸೈನ್ಸ್ ಮಾಡ್ತೀವಿ. ಲೈಕ್ ಇವಾಗ 3D ಫ್ರೇಮ್ ಮಾಡಬೇಕು ಅಂದರೆ ಅದ್ರದ್ದೆಲ್ಲ ಸಾಫ್ಟ್ ಕಾಪಿ ರೆಡಿ ಮಾಡಬೇಕು, ಪ್ರಿಂಟ್ ಫೈಲ್ಸ್ ರೆಡಿ ಮಾಡಬೇಕು. ನಾವು ಹೆಂಗೆ ಅಂದರೆ ಯಾವುದೋ ಒಂದು ಪ್ಯಾಟರ್ನ್ ಶೀಟ್ಸ್ನ ತೊಗೊಬಂದು, ಅಂಗಡೀಲಿ ಸಿಗೋ ಶೀಟ್ಸ್ನೆಲ್ಲ ತೊಗೊಬಂದು ಸುಮ್ಮನೆ ₹3-4 ಶೀಟ್ನೆಲ್ಲ ಅಂಟಿಸಿ ಮಾಡೋದು ಅವೆಲ್ಲ ಸೀನಿಲ್ಲ. ನಾವು ಡಿಸೈನ್ನ ಕ್ರಿಯೇಟ್ ಮಾಡ್ತೀವಿ. ತುಂಬ ಟೈಮ್ ಇತ್ತು ಅಂದರೆ ಕ್ರಿಯೇಟ್ ಮಾಡ್ತೀವಿ, ಇಲ್ಲ ಗೂಗಲಲ್ಲಿ ವಾಲ್ಪೇಪರು ಮನೆಗೆ ಹೆಂಗಿರಬೇಕು, ಮನೆ ಒಳಗಡೆ ಇಂಟೀರಿಯರ್ಸ್ ಹೆಂಗಿರಬೇಕು, ವಾಲ್ ಕಲರ್ಸ್ ಎಲ್ಲ ಅದೇ ಥರ ಮಾಡ್ತೀವಿ. ಸೊ ಅದೆಲ್ಲ ತೊಗೊಬಂದು ಲೈಕ್ ಡಿಸೈನ್ ಮಾಡಿ ಪ್ರಿಂಟಿಗೆ ಕೊಟ್ಟು, ಪ್ರಿಂಟನ್ನ ತೊಗೊಬಂದು ನಾವು ಅದು ಜಾಸ್ತಿ GSM ಶೀಟಲ್ಲಿ ಪ್ರಿಂಟ್ ತೊಗೊಬರ್ತೀವಿ. ಸ್ವಲ್ಪ ಥಿಕ್ ಇರುತ್ತೆ ಶೀಟು, ಅದೆಲ್ಲ ಲೈಫ್ ಟೈಮ್ ಪ್ರಿಸರ್ವಿಂಗು. ನಾವು ಯಾವುದು ತೆಳ್ಳಗಿರೋದೆಲ್ಲ ಪ್ರಿಂಟ್ ಹಾಕ್ಸ್ಕೊಂಡು ಬಂದು ₹10-20 ಶೀಟ್ನೆಲ್ಲ ಪ್ರಿಂಟ್ ಹಾಕ್ಸ್ಕೊಬಂದು ನಾವೇನಾದರೂ ಮಾಡ್ತು ಅಂದರೆ ಪ್ರಿಸರ್ವ್ ಮಾಡೋಕ್ಕಾಗಲ್ಲ. ಅದೊಂಥರ ಬಿಟ್ಕೊಳ್ಳೋದು ಅಥವಾ ಏನಾದ್ರು ಲೈಟ್ ಬಿದ್ದರೆ ಜಾಸ್ತಿ ಅದೆಲ್ಲ ಹೀಟ್ಗೆಲ್ಲ ಓಪನ್ ಆಗೋದೆಲ್ಲ ಮಾಡುತ್ತೆ. ಸೊ ಅವೆಲ್ಲ ನಾವು ಯೂಸ್ ಮಾಡಲ್ಲ. ಸೊ ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡ್ತೀವಿ. ಅದಕ್ಕೆ ಡಿಸೈನಿಂಗು ಎಲ್ಲ ಮಾಡ್ತೀವಿ. ಸೊ ನಾನೀಗ ಸದ್ಯಕ್ಕೆ ಫ್ರೀಲಾನ್ಸಿಂಗ್ ತೊಗೋತಾ ಇದ್ದೀವಿ ನಾವು. ಫ್ರೀಲಾನ್ಸಿಂಗ್ಗೆ ಇದೆ ಸೇಮ್ ಯಾರ್ಯಾರಿಗೆ ಡಿಸೈನ್ಸ್ ಬೇಕು, ವೆಡ್ಡಿಂಗ್ ಕಾರ್ಡ್ ಡಿಸೈನ್ಸ್ ಆಗಿರ್ಬೋದು, ಇನ್ವಿಟೇಷನ್ಸ್ ಆಗಿರ್ಬೋದು, ಎಂಥ ಡಿಸೈನಿಂಗ್ ಇದ್ದರೂ ಮಾಡ್ತೀವಿ ನಾವು. ಸೊ ಯಾರಿಗಾದ್ರೂ ಏನಾದರೂ ರಿಕ್ವೈರ್ಮೆಂಟ್ಸ್ ಇತ್ತು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಸೊ ನಾವು ನಿಮಗೆ ಮಾಡಿಕೊಡ್ತೀವಿ. 2 ಪೇಜ್ 3 ಪೇಜ್ ಇದೆ. ನನ್ನ ಹಸ್ಬೆಂಡು ಸಂದೇಶ್ ಅಂತ, ನಂದು ರಕ್ಷಿತಾ ಗಿರೀಶ್ ಅಂತ, ಆ್ಯಂಡ್ ಮಿನಿದು ಸೆಲೆಬ್ರೇಷನ್ ಸ್ಟುಡಿಯೋ ಅಂತ 3 ಪೇಜ್ ಕೂಡ ಇದೆ. ಯಾವುದಕ್ಕಾದರೂ DM ಮಾಡಿ, ನಾವು ನಿಮಗೆ ಏನಾದ್ರು ಡಿಸೈನಿಂಗ್ ರಿಕ್ವೈರ್ಮೆಂಟ್ಸು ಅಥವಾ ಗಿಫ್ಟ್ ಹ್ಯಾಂಪರ್ಸ್ ಬೇಕಿತ್ತು ಅಂದರೆ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ.